ಹೌದೌದು. ಯಾಕಂದ್ರೆ ಹೆಚ್ಚು ಕಡಿಮೆ ಆಗಿ ನಾವು ಜಾಗೃತಿ ಮಾಡ್ಕೊಳ್ಳೋದು. ಯಾಕಂದ್ರೆ ನಾವು ಇದೆಲ್ಲ ಇರುವುದಲ್ಲ, ಯಾಕಂದ್ರೆ ನಾವು ಇಲ್ಲಿ ಇದ್ದವರಲ್ಲ. ಯಾಕಂದ್ರೆ ನಾನು ಮೊದಲು ಮಣ್ಣಿನ ಪಾತ್ರೆ ಮಾಡ್ತಾ ಇದ್ದೆ, ಯಾಕಂದ್ರೆ ಅದು ನಷ್ಟ ಹೊಂದಿದೆ, ಯಾಕಂದ್ರೆ ವ್ಯಾಪಾರ ಆಗುದಿಲ್ಲ, ಅದನ್ನ ಬಿಟ್ಟೆ. ಯಾಕಂದ್ರೆ ಈಗ ಧರ್ಮಸ್ಥಳದ ಜೊತೆ ಸೇರ್ಕೊಂಡೆ, ಯಾಕಂದ್ರೆ ಈಗ ಅವರು ಇಲ್ಲ, ಯಾಕಂದ್ರೆ ಕಾಳಿಂಗ ಒಂದ್ ಜೊತೆಯಲ್ಲಿ ಇದ್ದೆ, ಯಾಕಂದ್ರೆ ನಾನು ಬದುಕಬೇಕಲ್ಲ. ಯಾಕಂದ್ರೆ ಈಗ ನಮ್ಗೆ ಯಜಮಾನ್ರು ನಾರಾಯಣ, ಯಾಕಂದ್ರೆ ಅವ್ರ ಪೆಟ್ಟಿಗೆ ದೊಡ್ಡದಲ್ಲ, ನಮ್ಮ ಪೆಟ್ಟಿಗೆಗಿಂತ ಮೇಲೆ. ಯಾಕಂದ್ರೆ ಅವ್ರ ಯಜಮಾನ ಅಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ಮನೆಗೆ. ಯಾಕಂದ್ರೆ ವಂಶಿ ಊಟ ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ನ ವೆಟ್ಟದಿಂದ ಬಿದ್ದದ್ದಲ್ವಾ. ಯಾಕಂದ್ರೆ ಅವ್ನು ಊಟ ಮಾಡ್ಬೇಕಾ ಬಿಡ್ಬೇಕಂತ ಗೊತ್ತಿಲ್ಲ, ನಾವು ಊಟ ಮಾಡಿಸಿದ್ರೆ ಆಗ್ಲಿಕ್ಕಿಲ್ಲ. ಈಗ ಪ್ರತಿಯೊಂದು ವಿಷಯ ನನಗೆ ಗದರಿಸ್ತಿದ್ದಾರೆ ನಾರಾಯಣಯ್ಯ. ಯಾಕಂದ್ರೆ ಅವ್ರು ಯಜಮಾನ್ರಲ್ಲ, ಅವರೇ ಊಟ ಕೊಟ್ರೆ ಹೇಗೆ? ಎರಡು ಹೊಡೆಯೋಣವೇ ಆಗ್ತಿಲ್ಲ, ಯಾಕಂದ್ರೆ ಕಾಳಿಂಗರ ಸಂಪೂರ್ಣ ಅನುಗ್ರಹ ಉಂಟಲ್ಲ ಅವರಿಗೆ. ಹಾಗಾಗಿ ನಾನು ಹೊಡೆಯುವ ಆಗಿಲ್ಲ, ಹೊಡೆಯೋರು ಹೊಡೆದ್ರೆ ಹೇಗೆ? ಅದಕ್ಕಾಗಿ ಒಂದು ಯೋಚನೆ ಮಾಡ್ತಾ ಇದ್ದೆ. ಓ ನಾರಾಯಣಯ್ಯ, ಓ ನಾರಾಯಣಯ್ಯ, ನಾರಾಯಣಯ್ಯ, ಯಾಕಂದ್ರೆ ಈಗ ವಂಶಿ, ಯಾಕಂದ್ರೆ ಮೇಲಿಂದ ಬಿದ್ದದ್ದಲ್ಲ, ಮೂಸಿ ಅಲ್ಲ ಎಲ್ಲ ಮೂಸಿಯಾಗಿ ಕೇಳೋದು. ಯಾಕಂದ್ರೆ ಅವನ ಮೇಲಿಂದ ಕೆಳಗೆ ಬಿದ್ದದ್ದಲ್ವ, ಊಟ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರಿಗೆ ಊಟ ಮಾಡಿಸುವವರು ಇಲ್ಲ, ಯಾಕಂದ್ರೆ ಅವನ ಹತ್ರ ಹೋಗುವವರು ಇಲ್ಲ. ಯಾಕಂದ್ರೆ ಯಾರು ನೋಡಿದ್ರು ಅವ್ನು ನೋಡಿಕೊಂಡು ನೀವೇ ಊಟ ಮಾಡಿಸ್ರಿ ಹೇಗೆ? ಯಾಕಂದ್ರೆ ನೀವೇ ಊಟ ಮಾಡಿಸಿದ್ರೆ ಅವ ಸರಿಯಾದ್ರೆ, ಯಾಕಂದ್ರೆ ಅವ್ರು ಕಾಳಿಂಗ್ನವ್ರು ಅದನ್ನು ನೋಡ್ಕೊಂಡು ನಿಮ್ಗೆ ಯಾಕಂದ್ರೆ ಸರಿ ಏನಾದ್ರು ಕೊಟ್ರೆ ವಿಶೇಷ ಹೌದಲ್ಲ. ನಿಮ್ ಬೆಡ್ಕಿ ಯಾಕಂದ್ರೆ ಮೇಲಿತ್ತಲ್ಲ, ನಾನು ಅಡ್ಡಿ ಬೆಳಕೆ ಮಾಡ್ತೇನೆ. ಯಾಕಂದ್ರೆ ಅವಾಗ ನನ್ನಿಂದ ನಾನು ಪ್ರಧಾನ ಅಡಿಗೆ ಭಟ್ಟ, ಯಾಕಂದ್ರೆ ಈಗ ನೀವು ಪ್ರಧಾನ. ನೋಡ, ಒಂದು ವೇಳೆ ನಾವು ಗುಣಮುಖ ಆದ್ರೆ ವಂಶಿ ಯಜಮಾನ ನನ್ನ ಮತ್ತೆ ಉನ್ನತ ಮಟ್ಟಕ್ಕೆ ಏರಿಸಿದೆ, ಮತ್ತೆ ಬೆಟ್ಟಿಗೆ ಮತ್ತೆ ದೊಡ್ಡದಾದ್ರೂ ಆಗ್ಬೋದು. ಬೆಟ್ಟಿ ಮತ್ತೆ ದೊಡ್ಡದಾದ್ರೆ ಈಗ ಹೆಚ್ಚು ಕಮ್ಮಿ ಆಗಿದ್ರೆ ನಮ್ಮ ತನಿಖೆ ಅಡ್ಡಿ ಬೆಳಕಿಗೆ ಕೂಸ್ರೆ. ಈಗ ಅರ್ಧಕ್ಕೆ ಆಯ್ತು, ಇಡೀ ಆಗೋಷ್ಟು ಒಂದು ಬೆಟ್ಟಿಗೆ ಮಾಡ್ರೆ ಇಡೀ ಅಂತ ನಾನು ಹುಗುಪಿಸ್ತಾರಲ್ಲ, ಏನು ನಾನು ಮುಳುಗುತ್ತೇನೆ ಹಾಗಲ್ಲ ನಾಣಯ್ಯ. ಹೌದು, ಹಾಗಾಗಿ ನೀವೊಂದು ಹೆಣ್ಣು ವೇಷ ಮಾಡಿದ್ರೆ ಹೇಗೆ? ನೀವು ಸಿರಿವೇಶನ ಮಾಡಿ ಬಿಟ್ಟಿದೆ, ನನಗೆ ಸಿರಿವೇಶನ್ ಭಾರಿ ಚಂದ ಮರ. ನಾನು ಏನೋ ಮಾಡತ್ತೆ ಅಂತ ಮಾಡಿ ಒಂದು ಏನಾಗೊಂದು ಮಾಡುವ ಹೇಳು, ಸಹಕಾರ ಕೊಟ್ಟು ಕೊಡುವ. ಮುಖವೇ ಅಲ್ಲ, ಮುಖವೇ ಅಲ್ಲ, ಮುಸುಡ ಮುಸುಡಲ್ಲ, ಅಷ್ಟು ಚಂದ. ಹೀಗೆ ಅಂತ ಹೇಳಿದ್ರೆ ದರ್ಶನ ದರ್ಶನ ಮಾಡು. ಯಾಕಂದ್ರೆ ಪಾಪ ಅವನು ಊಟ ಮಾಡಿದ್ರೆ ಸರಿಯಾಗೋದಿಲ್ಲ ಮರ. ಯಾಕಂದ್ರೆ ಒಳ್ಳೇದಾಗಬೇಕು ಅಲ್ವಾ? ನಿಮ್ಗೊಂದು ಅಧಿಕಾರ ಹೆಸರು ನಿಮ್ಗಲ್ಲ. ನಾರಾಯಣ ಊಟ ಮಾಡಿಸಿ ಒಳ್ಳೆ ಅಲ್ವಾ? ಹೇಳಲಿಕ್ಕಿಲ್ಲ ಯಾರ್ಯಾರು ಯಾರ್ಯಾರು ಎಷ್ಟೊತ್ತಿಗೆ ಏನಾಗ್ತಾರೆ, ಯಾರ್ಯಾರು ಪೆಟ್ಟಿಗೆ ಮೇಲೆ ಹಾಕ್ತಾರೆ, ನೀವು ತಿರುಗಡಿ ಮಾಡ ತಿರುಗುದು ನಾನೇ. ನಾವು ಅಷ್ಟು ಬೇಗ ಹುಡುಗರ ಹುಟ್ಟರು ಮಾತ್ರ ನಾವು ಹುಟ್ಟಿದ ಹುಟ್ಟರು ಅಂತ ನೆರೆ ಹಾಕ್ತೇವೆ. ನೆರೆ ಹಾಕ್ತಿದ್ದೆ ಕೇಳಿದ ನಂಗೆ ಇದೆಲ್ಲ ಸರಿ ಆಯ್ತು. ಅದು ಒಂದೆರಡು ಗುಂಬಳಕಾಯಿ ಬೇಕಲ್ಲ, ಮಾಡಿ ಬಲಿ ಕೊಡುತ್ತೆ. ಅಕ್ಕಿ ಅದ್ರ ಸಾಕು, ಹಾಗಿರೋದೇ ಬೇಡ. ಈಗ ಚಂದ ಐತಿ, ಈಗ ಚಂದ ಐತಿ. ಈಗ ಮುಖ ಅಂದ್ರೆ ನೋಡಿ, ಸೀರೆ ಹುಟ್ಟದ್ದೇ ಹುಟ್ಟದ್ದು ಒಂದು ರೀತಿ ವೈಯರ ಬಂದಾಗಿಲ್ವಾ? ಆ ಸೀರೆಯ ಆಕರ್ಷಣೀಯ ಹಾಗೆ. ಯಾರೇ ಹುಟ್ಟು ಅದು ಸುತ್ತ ಹಾಕುದು ಯಾರಾದ್ರು ಹೆಣ್ಣ ಗಂಡ ಅಂತ.
ಹಿಂದೆ ಹೋಗ್ತೀಯಾ ರಾಜನ ಹೌದಾ ರಾಜನ ಮನೆ ಹಾಳೆ ಅವಲ್ಲಿ ಹತ್ತು ನಾಯಿದೆ ರಾಜ ಬಂದದ್ದೆ ಕೋರ್ಟ್ ಬಂದ ಅಲ್ಲ ಅವ್ರು ಬಂದದ್ದೇ ಬೇರೆ ಗೋಲಿ ಬಿದ್ದಿದೆ ಈಗ ಅವನ ಹತ್ರ ಹೋಗ್ಬೇಕಲ್ಲ ಯಾರು ಹೋಗ್ತೀರಿ ಬೇಕಲ್ಲ ಹೌದೌದು ಆಗ ಹೋದ್ರೆ ಏನಿಲ್ಲ ವಂಶ ಸರಿ ಹೊಡಿತಾನೆ ಹಾಗಲ್ಲ ಸೀರುಟ್ಟ ಮೇಲೆ ಹೆಣ್ಣಿನ ಹಾಗೆ ಹೆಣ್ಣಿನಂತೆ ನೋಡಿ ಹೋಗು ಚಂದ ಪಾಪಿ ಮಗನೇ ನೀನೇ ಮಾಡುವಾಗಿತ್ತಲ್ಲ ಬರೀ ಸನ್ನಿವೇಶ ಅಲ್ಲ ನನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಅಲ್ಲ ಯಾಕಂದ್ರೆ ನಾನು ಮಾಡಿದ್ರೆ ಅವ ಸರಿಯಾದ್ರೆ ಯಾಕಂದ್ರೆ ಯಜಮಾನರು ನಿಮ್ಗೆ ಕೊಡುದಲ್ಲ ಅದ್ರಲ್ಲಿ ಯಜಮಾನರು ನನಗೆ ನೀವಲ್ಲ ಅದು ಗೊತ್ತುಂಟಲ್ಲ ಹಾಗಲ್ಲ ಈಗ ಅಲ್ಲಿ ಹೋಗಿ ಏನ್ ಮಾತಾಡ್ತೀರಂತ ಬೇಕಲ್ಲ ಅವ್ರು ಏನು ಮಾತಾಡ್ಬೇಕು ಹೌದು ಮಾತಾಡ್ತಿದ್ರೆ ಆಗ್ತದ ದಡವ ದಡವ ದೋಸೆ ಕೊಡ ಚಿಕ್ಕವ ಚಿಕ್ಕವ ಚಕ್ಲಿ ಕೊಡ ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರಿ ಹಾಕೋ ಸೊಪ್ಪು ನೀ ಮಾಡು ತಪ್ಪು ದೊಡ್ಡ ದೋಸೆ ಕೊಡಲ್ಲ ಹಾ ಕೊಟ್ಟರು ಕೊಡ್ಬೋದು ಕೊಟ್ಟು ಕೊಡ್ಬೋದಿಲ್ಲ ಹಿಂದ್ಗಡೆ ನೋಡಿದ್ರಿ ಎಷ್ಟು ಜನ ನೋಡ್ಕೊಂಡು ಹೋಗ್ರಿ ಹೌದಾ ಮತ್ತೆ ನಾವೆಲ್ಲ ಸನ್ನಿವೇಶ ಮಾಡಿದ್ರೆ ಹಾಗೆ ಶ್ರೀವೇಶ್ವರ ಇದು ಮುಖ ಅಂತ ಹೇಳಿದ್ರೆ ಹಾಗೆ ಒಳ್ಳೆ ತೋತಾಪುರಿ ಮಾಂಕೆ ಗೋಲ್ಟ್ ಏನು ಸಮಸ್ಯೆ ಮಾಡ್ಕೊಳ್ಬೇಡ ಆರೋಗ್ಯದ ಬಗ್ಗೆ ಗಮನ ಕೊಡು ಮತ್ತೆ ಇದ್ರ ಬಗ್ಗೆ ದೂರ ಹೋಗ್ತಕ್ಕೆ ಒಪ್ಸುವ ಏನಾಗೈತಿಯಾ ಒಂದಿಲ್ವಾ ಏನು ಸಮಸ್ಯೆ ಮಾಡ್ಕೊಳ್ಬೇಡ ಏನು ಸಮಸ್ಯೆ ಅಂತ ನಮ್ಮಲ್ಲಿ ಆಯ್ತಾ ಜಾಗ್ರತೆ ನಮ್ಮಲ್ಲಿ ನಂಬಳ ನನ್ನ ನಂಬ ಆಯ್ತಾ ಏ ಸುಜು ಏನಾಗೈತಿಯಾ ರಾಜಾ ಹಾ ಒಂದು ರಗಳೆ ಆಯ್ತಾ ಅಂತ ಹೇಳಿ ಅಲ್ಲ ನಮ್ಗೇನು ತೊಂದ್ರೆ ಇಲ್ಲ ನಾಳೆಯ ಯಾವತ್ತು ಮಾಡಿ ನನ್ಗೆ ಗೊತ್ತಿಲ್ಲ ರಾಜಾ ರಾಜಾ ನನ್ನ ಚೋರಚಿಗಳ ಅವರಿಗೆಲ್ಲ ಇಂಥದ್ದೆಲ್ಲ ಬೇಕಾ ಅವ್ರು ಮನಸ್ಸು ಮಾಡಿದ್ರೆ ಮದುವೆ ಆಗ್ತೇನೆ ಅಂತ ಹೇಳಿದ್ರೆ ಸರದಿಯ ಸಾಲಿನಲ್ಲಿ ನಿಂತಾರು ಹೌದಾ ಬೇಡಪ್ಪ ಹುಡುಗಿ ಭಾವಚಿತ್ರ ನೋಡ್ಬೇಕಾ ಎಷ್ಟು ಜಾಸ್ತಿ ನೋಡ್ತಾ ಗೊತ್ತಾ ವರ್ಷ ಇಡೀ ಹಾಗೆ ಆಯ್ತು ಅವ್ರು ಎಂತದ ಹೌದಾ ಎಲ್ಲಿ ನಾನು ಮಜಾ ಮಾಡ್ತಾ ಈಗ ಎಂತ ತಟ್ಟಿ ತಗೊಂಬರ ಎಂತದ ತಟ್ಟಿ ಹೇಳ್ಕೊಳಕ್ಕೆ ಬೇಡುದು ಅಂತ ನಾವು ವರ್ಷ ಇಡೀ ಬೇಡುದಾಯ್ತು ಈಗ ವರವ ಕೊಡಿ ತಾಯಿ ವರವ ಕೊಡಿ ಬೇಡುವೆನು ಹೌದಾ ಹಾಗೆ ತಟ್ಟೆ ಒಳ್ಳೆ ಈಗ ತಟ್ಟಿಟ್ಟು ಹೋಗು ಪುರಿ ಆಗುತ್ತಾ ಆಮೇಲೆ ಬಂದು ಹೊಲಕ್ಕೆ ಮುದ್ದರ ಕೊಟ್ಟು ನಿನ್ನದೇ ಅದೆಲ್ಲ ಯಾರು ಮಾಡೋದು ಗೊಲ್ಲಾದ್ರಿ ಒಂದು ಪುದ್ದು ಮುತ್ತು ಕೊಡು ಅಂದ್ರಲ್ಲ ಕೃಷ್ಣ ಶ್ರೀ ಕೃಷ್ಣ ಶ್ರೀ ಕೃಷ್ಣ ಶ್ರೀಕೃಷ್ಣ ಎಲ್ಲ ನಿಲ್ಲದ ಓಡಿ ಹೋದ್ನ ಓಡಿ ಓಡಿ ಹೋದ ಹಾ ಓಡಿ ಹೋದ ಓಡಿ ಹೋದ ಬಂದಾನೆ ಹರಿಕುಣಿದ ನಮ್ಮ ಹರಿಕುಣಿದ ಬದುಕಿದ್ರೆ ಹೆರಿ ಹೊಂಟು ಬಿಟ್ಟಿಲ್ಲ ಅಲ್ಲ ಬೇಡಿಕೆ ಉಂಟು
ಸ್ವಲ್ಪ ದಿನ ಉಂಟು, ಹಬ್ಬ ಬಂತು, ಹಬ್ಬದಲ್ಲಿ ಸುತ್ತಾಗ್ಬೋದು ಆಯ್ತಾ. ಏನು ಹೆಚ್ಚು ಕಡಿಮೆ ಆಗ್ಲಿಕ್ಕಿಲ್ಲ. ಹೋಗಿ 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 ಹಾ ಎಲ್ಲ ಮಾಡಿ ಏನು ಆಗುದಿಲ್ಲ. ಶ್ರೀವೇಶ್ವೇ ಯಾಕಂದ್ರೆ ಆ ವಂಶಿ ಹೆಣ್ಮಕ್ಳನ್ನ ಕಂಡ್ರೆ ಆತಿಲ್ಲ, ಸಾಮೇ ಕೊಡ್ತ ನಮ್ಗೆ ಹೊಡಿಲಿಕ್ಕೆ ಆಗುದಿಲ್ಲಲ್ಲ. ಬಂದರೋ ಬಂದರೋ ಬಾಬ ಬಂದರೋ, ಬಂದರೋ ಬಂದರೋ ಬಾಲ ಬಂದರೋ, ತಿಂದರೋ ತಿಂದರೋ ಪೆಟ್ಟು ತಿಂದರೋ. ನನಗೆ ಊಟ ಕೊಡಿಸಿ ನನಗೆ ಗೊಜ್ಜೆ ಮಾಡ್ತೇನೆ. ಏನು ಹೊಡೆದ ಎಲ್ಲಂತ ನೋಡ್ಲಿಲ್ಲ. ನನಗೆ ಸೀರೆ ಎಲ್ಲ ತೆಗೆದು ಏನ ನೀನು ಕೆಲಸ ಕೊಟ್ಟೇನೆ ನಾನಲ್ಲ, ನನಗೆ ಯಜಮಾನ್ರಿಗೆ ಹೊಡಿಸ್ತೇನೆ. ನೀನು ಬಿಡ್ತೇನೆ ಪಾಪಿ ಮಗನ. ಇನ್ನೆಲ್ಲ ನನ್ನ ಹತ್ರ ಸನ್ನಿವೇಶ ನೀನು ಮತ್ತೆ ಮತ್ತೆ ಕೆಲಸದಿಂದ ತೆಗೆದಾಕ್ತೀನಿ ನಾನು. ಮತ್ತೆ ನೀನು ಇರುತ್ತಿಲ್ಲ, ಮತ್ತೆ ಸೀರಿಯಸ್ ನನಗೆ ಸನ್ನಿವೇಶ ಮಾಡ್ತೀಯಲ್ಲ. ನೀನು ತಡಿ ಪೆಡ್ಕಿ, ನೀನು ಪೆಡ್ಕಿ ಯಾವುದು ಬೇಡ ನಿಂದ. ಪೆಡ್ಕಿ ಪೆಡ್ಕಿ ಅಡ್ಡಿ ಬಿಡಿಕೆ ಅಡ್ಡಿಲ್ಲ ಕಳಿಸ್ತೀನಿ ನಿನಗೆ. ಹಂಗೈತೆ ಈ ರೀತಿ ಯಾರಿಗೂ ಮಾಡಬೇಡ ನೀನು. ನೀನು ಯಜಮಾನಿಗೆ ಹೊಡಿಸ್ತೇನೆ. ದೊಡ್ಡ ದೋಷ ಕೊಡ್ತಲ್ಲಪ್ಪ. ಏನ್ ಮಾಡ್ತೀರಿ ನೀವು? ಅರಮನೆಯಲ್ಲಿ ಗುಸು ಗುಸು ಪಿಸು ಪಿಸು ಮಾತಾಡ್ತಿದ್ದೀರಲ್ಲ, ಅರಮನೆಯಲ್ಲಿ ಏನೇನ್ ನಡೆದ್ರ ವಿಷಯ ನನಗೆ ಗೊತ್ತಾಗ್ಬೇಕು. ಎಂತದೆ ನಿಮ್ಮ ಅವಸ್ಥೆ? ನಿಮ್ಮ ಅಣ್ಣ ಹೇಗಿದ್ದಾನೆ ಅಂತ ನಿಮ್ಗೆ ಗೊತ್ತುಂಟಲ್ಲ? ಗೊತ್ತುಂಟು. ಹೌದಾ? ಅವನಿಗೆ ಊಟ ಕೊಡುವಂತ ಕೊಡಿ. ನಾನು ಮಾಡುದ ಸೀರಿಯಸ್ ಮಾಡು ಅಂತ ಕಳಿಸಿಕೊಡ. ಅಣ್ಣನ ಊಟ ಕೊಡ ಅಂತ ಕಳಿಸಿಕೊಟ್ಟೆ. ನಿಮ್ಮ ಅಣ್ಣ ನೀನು ಶ್ರೀವೇಶ ಮಾಡಿ ನಿಮ್ಮ ಅಣ್ಣ ಮಂಡಿ ಪೆಟ್ಟ ನಂಗೆ ಗೊತ್ತಿತ್ತು. ಅದಕ್ಕೆ ಬೆಟ್ಟದು ಅದು ಕಣ್ಣಿಗೆ ಕೇಳ್ಬೇಕು. ತಲೆ ಪೆಟ್ಟದ ಜೊತೆ ಕಳಿಸ್ರು ಮತ್ತೆ ಅಂತ ನಾನು ಯೋಚನೆ ಮಾಡಿದೆ, ಮಂಡಿ ಪೆಟ್ಟಾದವರಿಗೆ ಊಟ ಕೊಡ್ಲಿಕ್ಕೆ ಇವರೇ ಯೋಗ್ಯ ಅಂತ. ಮತ್ತೆ ನಾನು ಮಂಡಿ ಪೆಟ್ಟಾನೆ ನಾನೇ. ನೀವು ನೀನು ಒಳ ಸುತ್ತಿನ ಮಾತಾಡ್ಬೇಡ. ಏ ಪರಮ ಏ ನಾಣಿ ಎಂತದ ಈ ಸೀರೆ ಯಾರದ ಇದು? ನಿಮ್ಗೆ ಅಮ್ಮ ಆ ಸೀರೆ ಉಟ್ಕೊಂಡು ಅಣ್ಣನ ಊಟ ಕೊಡ್ಲಿಕ್ಕೆ ಹೋದಾ? ನಿನ್ನ ಮುಖ ನೋಡಿದ್ರೆ ಅಣ್ಣ ಊಟ ಮಾಡ್ತಾನ? ನನ್ಗೆ ಎಂತ ಇದೆ ಅದು ಊಟ ಮಾಡುವ ಮುಖ ಅದ ಹಾಗಲ್ವೋ? ನೀನು ಕಷ್ಟಪಡುವುದಕ್ಕೆ ನಮ್ಮನೇಲಿ ಅಣ್ಣನ ಸೇವೆ ಮಾಡೋದಕ್ಕಾಗಿ ಒಬ್ಬಳು ಇಲ್ವಾ? ಪಾಪ ಅವಳು ಮೊನ್ನೆ ಬಂದದಷ್ಟೇ, ಏನು ಗೊತ್ತಿಲ್ಲ ಎಂತದ್ದು. ಅವಳು ಪಾಪ 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 ಅಂತ ಹೇಳು. ತಲೆ ಕೆಲಸ ಬಂದವಳು ಕೆಲಸ ಮಾಡಿ ಸಂಬಳ ಕೊಟ್ಟಿದ್ದ ಈ ವರ್ಷ. ಏನ್ ನಾಡಿ ಸಾಕ ಜೋರು ಮಾಡಿದ್ದವಳು ಈ ಲಾವಣ್ಯ ಒಳಗಡೆ ಏನ್ ಮಾಡ್ತಿದ್ದೆ? ಏನು ಮಾಡ್ತಿದ್ದವಳೆ? ಕೂತಿದ್ಯಾ? ನೀನು ಈ ವರ್ಷ ನಾನು ಕೂತ್ಕೊಳ್ಬೇಕ ಬಂದೆ ಕೂತ್ಕೊಂಡು ನನ್ನ ಕೆಲಸ ಇದ್ದಾನೆ. ನಿರೀಕ್ಷೆ ಇತ್ತು ಗೊತ್ತಾ? ನೀ ಕೂತ್ಕೊಂಡು ಮಾಡ್ಕೊಬೇಕಂತ ನಾನು ಇದ್ದೇನೆ. ಕೂತ್ಕೊಳ್ಬೇಕಾದ್ರೆ ಅವಿದ್ದ ನೀನೇ ಮಾತಾಡ್ತೀನಿ, ನಾನು ಮಾತಾಡ. ನೀವು ನೀನು ಹೇಳುತ್ತಲ್ಲ ಜೋರಾಗಲ್ಲ. ನನ್ನ ಮಾತು ನಿಲ್ಲಿಸಿದ್ಮೇಲೆ ಮಾತಾಡ್ಬೇಕು ನೀನು. ನೀವು ಮಾತಾಡೋದು ಅಲ್ಲದೆ ಹೋದ್ರೆ ಅಪ್ಪ ಕೊಟ್ಟ ಆಭರಣಗಳನ್ನು ತೊಟ್ಕೊಂಡು ಕುಳಿತುಕೊಳ್ಳುವುದಕ್ಕೆ ಹೇಳಿದಲ್ಲ, ಕೆಲಸ ಮಾಡ್ಬೇಕು. ಯಾವ ಕೆಲಸ? ಅಣ್ಣನ ಸೇವೆ ಮಾಡುದು. ರಾತ್ರಿ ಆಗುತ್ತಾ ಬಂತು, ಅಣ್ಣ ಹಸಿದಿದ್ದಾನೆ, ಆದಷ್ಟು ಬೇಗ ಅಣ್ಣನಿಗೆ ಊಟ ಕೊಡು. ಹೋಗು. ಮಾತಾಡಿ ಸಾಯ್ತೀನಿ. ಮಧ್ಯೆ ಮಾತಾಡ್ಬೇಡ ಅಂತ ನೀನು ಮೊದಲೇ ಹೇಳಿದ್ದೇನೆ. ನಿಮ್ ತಪ್ಪು ನನ್ನ ತಪ್ಪು ಅವಳನ್ನು ನಾನು ತಡ ಮಾಡುದಿಲ್ವಾ? ನೀವಿಬ್ರು ಇಲ್ಲೇ ಮಾತಾಡ್ತಿರೋದಲ್ಲ, ಆದಷ್ಟು ಬೇಗ ಒಳಗಡೆ ಬನ್ನಿ.